ಕಿತ್ತೂರಾಣಿ ಚೆನ್ನಮ್ಮನವರ ಏಕೋತ್ಸವವನ್ನು ಆಚರಣೆ ಮಾಡುವಾಗ ಯಡಿಯೂರಪ್ಪನ ಕೃಷಿ ಬಸವರಾಜ ಬೊಮ್ಮಾಯಿನ ನಮ್ಮ ಸರ್ಕಾರ ಹಿಂದೆ ನಾವು ಇದ್ದಾಗ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿರುವಾಗ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ನಾವು ಇಟ್ಟವರು ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಮಹಿಳಾ ಕಾಲೇಜಿನ ಪ್ರಾರಂಭ ಮಾಡಿದ್ರು ಬಿಜಾಪುರದಲ್ಲಿ. ಅದಕ್ಕೆ ಅಕ್ಕ ಮಹಾದೇವಿ ಮಹಿಳಾ ಕಾಲೇಜು ಸಿದ್ದರಾಮಯ್ಯ. ಬಸವ ಕಲ್ಯಾಣದಲ್ಲಿ ಮಂತ್ರಿಗಳನ್ನ ಪುನರ್ ಸ್ಥಾಪನೆ ಮಾಡಲಿಕ್ಕೆ ಕರ್ನಾಟಕದವರು ಯಾರು? ಸಿದ್ದರಾಮಯ್ಯ. ರಾಜಕೀಯದ ಬಗ್ಗೆ ಏನ್ ಮಾಡಿದ್ದಾರೆ? ಅಭಿವೃದ್ಧಿ ಏನ್ ಮಾಡಿದ್ದೀವಿ ಹೇಳಿ ನೋಡೋಣ. ನಾನು ಅದಕ್ಕೆ ಅನೇಕ ಸಂದರ್ಭಗಳಲ್ಲಿ ಒಂದೇ ಬಿಜೆಪಿಯವರು ಅಶೋಕ ವಿಜಯೇಂದ್ರ ಯಡಿಯೂರಪ್ಪ ಬಸವರಾಜ ಹೇಳ್ತಾರೆ ದುಡ್ಡಿಲ್ಲದೆ ಇರುತ್ತೆ ಗ್ಯಾರಂಟಿಗಳಿಗೆ ದುಡ್ಡು ಒದಗಿಸಲಿಕ್ಕೆ ಕಷ್ಟ ಆಗಿ ಅದಕ್ಕೋಸ್ಕರವಾಗಿ ಸಿದ್ದರಾಮಯ್ಯವರು ಹೀಗೆಲ್ಲ ಮಾತಾಡ್ತಾರೆ. ಕೇಂದ್ರ ಸರ್ಕಾರದ ಆರೋಪಗಳನ್ನು ಮಾಡ್ತಾರೆ. ನಾನು ಸುಮ್ಮನೆ ಯಾವ ಸರ್ಕಾರ ಗೊತ್ತಿಲ್ಲ, ಯಾವ ವ್ಯಕ್ತಿ ಕೂಡ ಆರೋಪ ಮಾಡಲ್ಲ. ವಿಜಯೇಂದ್ರ ಬಸವರಾಜ 11,495 ಕೋಟಿ ರೂಪಾಯಿ. 11,495 ಕೋಟಿ ರೂಪಾಯಿ. ಅಭಿವೃದ್ಧಿ ಹಣಕಾಸಿನ ಆಯೋಗ ಶಿಫಾರಸು ಮಾಡಿರೋದು ಸುಳ್ಳ? ₹1 ಕೊಡಲಿರೋದು ಸುಳ್ಳ? ಇವತ್ತುವರೆಗೆ ₹1 ಕೊಡಲಿಲ್ಲ. 5,300 ಅಪ್ಪರ ಭದ್ರಾವತಿ 5,300 ಕೋಟಿ ರೂಪಾಯಿ ಕೊಡ್ತೀವಿ. ಪ್ರಭಾ ಮಲ್ಲಿಕಾರ್ಜುನವರು ಹಸ್ತಕ್ಕೆ ಮಾಡಿದ್ದಾರೆ. 2023-24 ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಲು ಬರೆಯುತ್ತೇನೆ 5,300 ಕೋಟಿ ಕೊಡ್ತೀನಿ ಅಂತ. ಬಸವರಾಜ ಈ ಬಜೆಟ್ ಘೋಷಣೆ ಮಾಡೋದು 5,300 ಕೋಟಿ ಕೊಡ್ತೀನಿ ಅಂತೀನಿ. ಅಷ್ಟೇ ಅಲ್ಲ, ಇನ್ನೊಂದು ಹೆಜ್ಜೆ ಮುಂದೆ ಇದನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೀವಿ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಎಡಗಟ್ಟಿ ನೀವು ಈ ತರ ಹೇಳಿ ನೀವು ಮಾಡಲಿಕ್ಕಾಗಿಲ್ಲ. 11,495 ಕೋಟಿ 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿಕೊಡ್ತದೆ. ₹1 ಕೊಡಲಿಲ್ಲ. 5,300 ಕೋಟಿ ರೂಪಾಯಿ ಕೊಡ್ತೀವಿ. ಅಪ್ಪನಿಗೆ ಹೇಳ್ತಾರೆ ಏನಪ್ಪ ಸುಧಾಕರ ಅದರಿಂದ ನೀವು ಧೈರ್ಯದಿಂದ ಇದಕ್ಕೆ ಹೇಳ್ಬೇಕು. ನಾವು ಏನ್ ಹೇಳ್ತೀವಿ ಮಾತು ಕೊಟ್ಟಿದ್ದು ಅದಕ್ಕೆ ಈಗ ಅನ್ವೇಷಣೆಗಳು ನೆನಪಿಸುವುದಕ್ಕೆ ಚೇರ್ಮನ್ ಆಗಿದೆ. ಅವ್ರಿಗೆ ಗೊತ್ತಿದೆ 593 ಭರವಸೆಗಳನ್ನು ಕೊಟ್ಟಿದ್ದು. 593ರಲ್ಲಿ 2 ಬಜೆಟ್ 241 ಭರವಸೆಗಳನ್ನು
ಉಳಿದ ಭರವಸೆಗಳನ್ನು ಕೂಡ ಈಡೇರಿಸುತ್ತೇವೆ. ನಾವು ಬಿಜೆಪಿ ತರ 2018 ಭರವಸೆಗಳನ್ನು ಕೊಟ್ಟಿದ್ರು. ಅದರಲ್ಲಿ 60 ಭರವಸೆಗಳನ್ನು ಈಡೇರಿಸಬೇಕಾಗಿದೆ. not even 10%. ಅದರಿಂದ ನಾವು ಏನ್ ಮಾತಾಡ್ತೀವಿ ಅದರಂತೆ ನಡ್ಕೊತೀವಿ, ಏನ್ ಭರವಸೆ ಕೊಡ್ತೀವಿ ಅದರಂತೆ ಅವ್ರನ್ನ ಜಾರಿ ಮಾಡ್ಲಿಕ್ಕೆ. ಹಿಂದೆ ನಾನು 2003ರಿಂದ 2018 ಮುಖ್ಯಮಂತ್ರಿ ಆಗಿದ್ದೆ. ಆಗ ಕಾಂಗ್ರೆಸ್ ಸರ್ಕಾರ ಇತ್ತು. ಅವತ್ತು 165 ಭರವಸೆಗಳನ್ನು ಕೊಟ್ಟಿದ್ದು. ಅದರಲ್ಲಿ 158 ಭರವಸೆಗಳನ್ನು ಈಡೇರಿಸಿತು. 158 ಭರವಸೆಗಳನ್ನು ಈಡೇರಿಸಿತು. ಅದಲ್ಲದೆ ನಾವು ಕೊಟ್ಟಂತ ಭರವಸೆಗಳಲ್ಲದೆ 30 ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟು ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದು. ನಾವು ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಿಲ್ಲ. ಈಗ ಇಲ್ಲಿ 11 ಇಂದಿರಾ ಕ್ಯಾಂಟೀನ್ಗಳಾಗಿದ್ದು, 11 ಇಂದಿರಾ ಕ್ಯಾಂಟೀನ್ ಮತ್ತೆ ಇವತ್ತು ಆಗ್ತಾ ಇದೆ 3. ಒಟ್ಟು 14 ಇಂದಿರಾ ಕ್ಯಾಂಟೀನ್ಗಳು ದಾವಣಗೆರೆ ಜಿಲ್ಲೆ ಒಂದರಲ್ಲೇ ಆಗಿದ್ದಾರೆ. ಯಾಕಂದ್ರೆ ಬಡವರು ಊಟ ಮಾಡಬೇಕಲ್ಲ, ಬಡವರಿಗೆ ಕಮ್ಮಿ ದುಡ್ಡಿನಲ್ಲಿ ಆಹಾರ ಪದಾರ್ಥ ಸಿಗ್ಬೇಕಲ್ಲ. ಇದನ್ನು ಮಾಡುವವರು ಬಿಜೆಪಿ ಮಾಡಿದ್ರ, ಜೆಡಿಎಸ್ ನವರು ಮಾಡಿದ್ರ, ಇದು ಮಾಡೋದು ಕಾಂಗ್ರೆಸ್ ಸರ್ಕಾರ. ಎಲ್ಲ ಇಂಥ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥವರು ಕಾಂಗ್ರೆಸ್. ಬಡವರನ್ನ ಮೇಲೆ ಕೆತ್ತಕ್ಕಂಥ, ಬಡವರಿಗೆ ಶಕ್ತಿ ತುಂಬತಕ್ಕಂಥ, ಈಗ ನಾನು ಹೇಳೋದು ಮಾತಾಡುವುದು ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡುವಾಗ ಜಾತಿ ನೋಡಿದೀವ, ಧರ್ಮ ನೋಡಿದೀವ, ಪಕ್ಷ ನೋಡಿದೀವ. ಯಾವ ಪಕ್ಷ ಜೆಡಿಎಸ್ ತಗೋತಾ ಇದ್ದಾರೆ, ಬಿಜೆಪಿ ತಗೋತಾ ಇದ್ದಾರೆ, ಆಮೇಲೆ ಎಲ್ಲ ಕೆಲವರು ತಗೋತಾರೆ, ಎಲ್ಲ ಬಡವರು. ನಮಗೆ ಜಾತಿ ಪಕ್ಷ ಧರ್ಮ ಮುಖ್ಯ ಅಲ್ಲ. ಬಡತನವನ್ನು ಮೇಲೆ ಕೆತ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಗರೀಬಿ ಹಠಾವ ಮಾಡುವ ಯಾರು? ಉಳುವವನೇ ಭೂಮಿ ಒಡೆಯಂತೆ ಮಾಡಿದವರು ಯಾರು? ತಲೆ ಮೇಲೆ ಬಲವನ್ನು ಕಲ್ಪಿಸಿದವರು ಯಾರು? ಹಾಕಿದವರು ಯಾರು? ನಾವಲ್ವಾ? ಗೊತ್ತಿದ್ದಿಲ್ಲ. ಬಿಜೆಪಿ ಅವರು ಹೇಳ್ತಿದ್ರು. ನಾನು ಬಹಳ ಮಾತಾಡ್ತಿದ್ದೀನಿ. ನೀವೆಲ್ಲರೂ ಕೂಡ ಧೈರ್ಯವಾಗಿ ಹೇಳಿ, ಕಾಂಗ್ರೆಸ್ ಪಕ್ಷ ಉಳಿದಂತೆ ನಡೆದಿದೆ. ಕಾಂಗ್ರೆಸ್ ಸರ್ಕಾರ 2 ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ ಅಂತ ಧೈರ್ಯವಾಗಿ ಹೇಳ್ತಕ್ಕಂಥ ಅಧಿಕಾರತೆಯನ್ನ ಇವೆಲ್ಲರೂ ಕೂಡ ಬೆಳೆಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.